ತಿಳಿಸಿ ಎಲ್ಲರಿಗೂ ಕೂಡ ಅರ್ಥವನ್ನು ಮಾಡಿಸಿರೋದಕ್ಕೆ ಧನ್ಯವಾದಗಳು. ಬಹಳ ವರ್ಷ ಪ್ರಿಯದರ್ಶಿನಿ ಹೊಟ್ಟೆಗೆ ಸ್ವಲ್ಪ ಅಕ್ಕವರು ದೂರ ಆದ್ರೂ ನಮ್ಮ ಮನಸ್ಸು ಹತ್ರ ಇದೆ, ಆದರೆ ಮನೆ ದೂರ ಇತ್ತು ಅಷ್ಟೇ. ಹಾಗಾಗಿ ಅಕ್ಕವ್ರಿಗೆ ಯಾವುದೇ ಒಂದು ಕಾರ್ಯ ಆಗಲಿ ಅಂದ್ರೆ ಅಕ್ಕವರಿಗೆ ನಾನು ಅನ್ಕೊಳ್ಳೋದು ಒಂದು ಧಾರ್ಮಿಕ ಒಂದು ಆಧ್ಯಾತ್ಮಿಕತೆ ಒಂದು ಒಲವಿದೆ ಅನ್ಕೊಳ್ತೀನಿ ನಾನು. ಯಾಕೆಂದ್ರೆ ಎಲ್ಲರೂ ಆ ಭಾವನೆ ಬರೋದಿಲ್ಲ. ಎಷ್ಟೋ ಒಂದು ರಾಜಕೀಯದಲ್ಲಿ ಇರುವಂಥವರಿಗೆ ಜಸ್ಟ್ ಏನೋ ಹೋಗ್ತೀವಿ, ಇದು ನಮ್ಮ ಕರ್ತವ್ಯ, ಇದು ನಮ್ಮ ಜವಾಬ್ದಾರಿ. ಒಂದು ಧಾರ್ಮಿಕ ಒಂದು ಸಂಸ್ಥೆಗಳನ್ನ ಇಷ್ಟೆಲ್ಲ ಒಂದು ಸೇವೆ ಮಾಡ್ತಿದ್ದಾರೆ ಅಂದ್ರೆ ಅವರ ಜೊತೆ ನಿರಂತರವಾಗಿ ಕೈ ಜೋಡಿಸಿರ್ಬೇಕು ಅನ್ನೋದು ಅಕ್ಕವರ ಒಂದು ಆಸೆ ಅನ್ಕೊಳ್ತೀನಿ ನಾನು. ಹಂಗಾಗಿ ಮನೆ ದೂರ ಆಗಿತ್ತು, ಮನಸ್ಸು ಹತ್ರದಲ್ಲೇ ಇತ್ತು. ಆ ಕಾರಣ ಸ್ವಲ್ಪ ಸಮಯದಿಂದ ದೂರ ಇದ್ದಿದ್ದಷ್ಟೇನೆ. ಆದರೆ ಮೊನ್ನೆ ಅಚಾನಕ್ಕಾಗಿ ಪ್ರೋಗ್ರಾಮ್ ಸಮಯದಲ್ಲಿ ಅಂದರೆ ಸಂಬಂಧ ಎಲ್ಲಿದ್ರೂ ಕೂಡ ನಮ್ಮನ್ನ ಮೂಡಿಸುತ್ತೆ, ಒಗ್ಗೂಡಿಸುತ್ತೆ ಅನ್ನೋದಕ್ಕೆ ಅಕ್ಕ ಆ ಬಂದು ನಮಗೆ ಮತ್ತೆ ಅಕ್ಕ ನಾವು ಇದೀವಿ, ನೀವು ಮರ್ತಿದ್ದೀರ ಅನ್ಸುತ್ತೆ ನಮ್ಮನ್ನ ಅಂತ ಹೇಳಿ ಪುನಃ ಆ ಸಮಯದ ಒಂದು ಆ ಸಮಯದಲ್ಲಿ ನಮಗೆ ಮತ್ತೆ ನೆನಪುಗಳನ್ನ ತರಿಸಿದ್ರು. ಹಂಗಾಗಿ ಅಕ್ಕ ಆ ಸಮಯದಲ್ಲೂ ಅಷ್ಟೇ, ನಾವು ಆ ಏರಿಯಾದಲ್ಲಿ ಇದ್ದಾಗಲೂ ಎಲ್ಲ ಯಾವುದೇ ಒಂದು ಸೇವೆ ಆಗಲಿ, ಯಾವುದೇ ಒಂದು ನಾನು ಕೇಳಿದ್ರೆ ಸಾಕು ಅಕ್ಕ ಯಾವತ್ತೂ ಕೂಡ ನಮಗೆ ಇಲ್ಲ ಅನ್ನುವಂಥ ವಿಚಾರವೇ ಇಲ್ಲ. ಮೊದಲು ನಮ್ಮನ್ನು ಒಳಗಡೆ ಕರೆದು ನಮ್ಮನ್ನು ಒಂದು ಜಾಗದಲ್ಲಿ ಕೂರಿಸಿ ಯಾವುದೇ ಒಂದು ಕೆಲಸ ಒಬ್ಬರು ಒಪ್ಪಿಸಿ ಅಕ್ಕವರು ಕೆಲಸ ಮಾಡಿಸ್ಕೊಡ್ತಾ ಇದ್ರು. ಅಂಥ ಒಂದು ಭಾವನೆ, ಅಂಥ ಒಂದು ಸಹಯೋಗ ಅಕ್ಕವರು ಅಂದು ಮಾಡಿದ್ದಾರೆ, ಇಂದು ಮಾಡಿದ್ದಾರೆ, ಮುಂದೇನೂ ಕೂಡ ಎಂದೆಂದೂ ನಮ್ಮ ಜೊತೆ ಮಾಡಿ ಅಕ್ಕ ಮಾಡ್ಸೋಣ ಅಂತ. ಆದರೆ ಈಗಿನ ಕೆಲಸಗಾರಗಳು ಅವರಿಗೆ ಇವತ್ತು ಶಿವರಾತ್ರಿ ಸಮಯದಲ್ಲಿ ಈಗ ಅಕ್ಕವರೇ ಸೇವೆ ಎಲ್ಲ ಕಡೆನೂ ಕೂಡ ಶಿವರಾತ್ರಿ ಎಲ್ಲ ಕಡೆನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಭಾರತದ ಇದೆ. ಮತ್ತೆ ಕೃಷ್ಣ ಬೈರೇಗೌಡಣ್ಣ ಏನು ಕಂದಾಯ ಮಿನಿಸ್ಟರ್ ಇದ್ದಾರೆ, ಅಲ್ಲಿ ವಿದ್ಯಾರಣ್ಯಪುರದಲ್ಲಿ ನಮಗೆ ಜಾಗ ಸಿಕ್ಕಿರ್ಲಿಲ್ಲ. ಈಗ ಗೊತ್ತಲ್ಲ ಜಾಗದ್ದು ಒಂದು ಬೆಲೆ 3 ಕೋಟಿ 4 ಕೋಟಿ ಅಷ್ಟೊಂದು ಈ ಒಂದು ಸೇವೆಗೆ ಕಷ್ಟ ಆಗ್ತಿತ್ತು. ಆದರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೃಷ್ಣ ಬೈರೇಗೌಡನವರು 4,000 ಸ್ಕ್ವೇರ್ ಫೀಟ್ ಜಾಗ ಕೊಟ್ಟು ಬಿಲ್ಡಿಂಗ್ ಕಟ್ಟಿಸಿ ನಾಳೆ 2ನೇ ತಾರೀಕು ನಮಗೆ ಕೀ ಕೊಡ್ತಿದ್ದಾರೆ. ಅಂತ ಒಂದು ದೊಡ್ಡ ಕಾರ್ಯ. ಮನೆ ಕೂಡ ನಾವು ಅಲ್ಲಿ IT ಗ್ರೌಂಡ್ ಅಂತ ಇದೆ, ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು, ನಮ್ಮನ್ನು ಸಹ ಇನ್ವೈಟ್ ಮಾಡಿದ್ರು. ನೆನ್ನೆ ಹೋಗಿ ಬಂದ್ವಿ. ಮತ್ತೆ ನಾಳೆ ಭಾನುವಾರ ಅವರ ಪರಿವಾರ ಫುಲ್. ಯಾಕೆ ಅಂದರೆ ನೀವು ಸಾಧ್ಯವಾದರೆ ನೀವು ಮತ್ತೆ ಅಣ್ಣ ಕರ್ಕೊಂಡು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನವರೆಗೂ ಇರ್ತದೆ. ಅಣ್ಣವರು 1 ಗಂಟೆ ಇರ್ತಾರಂತೆ, ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಅಣ್ಣವರು ಸಮಯ ಕೊಡೋದಿಲ್ಲ. ಒಂದು ಅರ್ಧ ಗಂಟೆ ಹೆಚ್ಚಂದ್ರೆ 1 ಗಂಟೆ ಇರ್ತೀನಿ ಅಂತ ಹೇಳಿದ್ದಾರೆ. ಆದರೆ ಜನ ನೋಡಿದ್ರೆ ಅಣ್ಣವ್ರು ಖುಷಿ ಆಗ್ಬಿಡ್ತಾರೆ. ಲಾಸ್ಟ್ ಟೈಮ್ 1 ಗಂಟೆ 2 ಗಂಟೆ ನಮ್ಮ ಜೊತೆಲೇ ಭಾಳ ಸಮಯ ಕಳೆದಿದ್ರು. ಹಂಗಾಗಿ ಲಾಸ್ಟ್ ಮಾತು ಕೊಟ್ಟಿದ್ರು, ಭೂಮಿ ಪೂಜೆ ನಮ್ಮಿಂದನೇ ಮಾಡಿಸಿದ್ರು. ಈಗ ಬಿಲ್ಡಿಂಗ್ ಕಟ್ಟಿಸಿ ಕೀ ಕೊಡ್ತಿದ್ದಾರೆ ನಮ್ಮ ಕೈನಲ್ಲಿ. ಅದಕ್ಕೆ ಸಾಧ್ಯವಾದರೆ ನಾಳೆ ಭಾನುವಾರ ಸಮಯ ಮಾಡ್ಕೊಂಡು 1 ಗಂಟೆ ವಿದ್ಯಾರಣ್ಯಪುರದಲ್ಲಿ ಬಂದರೆ ನೀವು ಅವರನ್ನು ಭೇಟಿ ಮಾಡ್ದಂಗೆ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಇಂಥ ಒಂದು ಸೇವೆ ಅಂತಕ್ಕಂಥದ್ದು ಬೇರೆ ಬೇರೆ ಭಾವ ಹೇಳ್ತಾರಲ್ಲ, ಎಲ್ಲರಿಂದನೂ ಕೂಡ ಭಗವಂತ ತಗೊಳ್ಳೋದಿಲ್ಲ. ಕೆಲವು ಮಕ್ಕಳನ್ನಷ್ಟೇ ಸೆಲೆಕ್ಟ್ ಮಾಡಿರ್ತಾರೆ, ಸೆಟ್ ಮಾಡ್ಕೊತಾರೆ. ಅವರಿಂದ ಇಲ್ಲ ಅಂದರೂ ಕೂಡ ಅವರಿಂದ ಬಿಡೋದಿಲ್ಲ, ತಗೊಳ್ತಾರೆ ಅನ್ನೋದಕ್ಕೆ ಅಕ್ಕವರು ಇಂಥ ಒಂದು ಸೇವೆಯಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಸದಾ ಅಕ್ಕಂತ ನಮ್ಮ ಜೊತೆಯಲ್ಲಿ ಇರಲಿ ಅಂತ ನಾನು ಹೇಳುತ್ತಾ, ಅಕ್ಕವರು ಸಹ ಇದರ ಒಂದು ವಿಶೇಷತೆ 2 ಮಾತುಗಳನ್ನು ಆಡಬೇಕಂತ ಅಕ್ಕವರಿಂದ ನಾನು ಕೇಳ್ಕೊಳ್ತೀನಿ.